ಈ 5ನೇ ರೌಂಡ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಎಸ್, 4ನೇ ರೌಂಡ್ ಅಲ್ಲಿ 1150 ಮತ ಮುನ್ನಡೆ ಇತ್ತು ನಿಖಿಲ್ ಕುಮಾರಸ್ವಾಮಿ. ಈಗ ಮತ್ತೆ 5ನೇ ರೌಂಡ್ ಕೂಡ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ ಪಡ್ಕೊಂಡಿದ್ದಾರೆ. ಈವರೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ 20,675 ಮತ. ಅಭಿಷೇಕ್, ನಿಖಿಲ್ ಕುಮಾರಸ್ವಾಮಿಗೆ 20,675 ಮತ ಬಂದಿದೆ. ಯೋಗೀಶ್ವರ್ ಬರ 19,521 ಮತ. ಅಂದ್ರೆ 1,000 ಮಾರ್ಜಿನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 5ನೇ ರೌಂಡ್ ನೀವು ಲೀಡ್ ಬರ್ಬೇಕು. ಆಕ್ಚುಲಿ ಇದು ಟೋಟಲ್ ಮತ ಏನಿದೆ 20,000 ನಿಖಿಲ್ಗೆ, 19,000 ಯೋಗೀಶ್ವರ್ಗೆ. ಇದು 4ನೇ ರೌಂಡ್ ಪೂರ್ತಿ ಆದ ಬಳಿಕ ಬಂದಂತಹ ಮತಗಳ ಕೌಂಟ್ ಇದು. 5ನೇ ರೌಂಡ್ ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹೇಳಿದ್ರೆ ಸರ್? ಸರ್, ಅದನ್ನೇ ಹೇಳ್ತಾ ಇದ್ವಿ. ಈಗ ಏನು ಗ್ರಾಮೀಣ ಭಾಗದಲ್ಲಿ ಇದೆಯಲ್ಲ, ಅದು ಎಲ್ಲವನ್ನು ಕೂಡ ಈ JDS ಲೀಡ್ ಆಗಕ್ಕೆ ಸಾಧ್ಯತೆ ಇದೆ. ನಮ್ಮ ಸ್ನೇಹಿತರು ಅಭಿಷೇಕ್ ಅವರು ಹೇಳ್ದಂಗೆ ಅವ್ರದ್ದೊಂದು ಡೇಟಾ ಅನಾಲಿಸಿಸ್ ಮಾಡಿದ್ದಾರೆ. ಏಕೆಂದರೆ ಈ ನಗರ ಪ್ರದೇಶದಲ್ಲಿ ಏನೊಂದು 20 ಬೂತು ಏನು ಇದೆಯಲ್ಲ, ಅಲ್ಲಿ ಹೆಚ್ಚಿನದಾಗಿ ಕಾಂಗ್ರೆಸ್ ನಮಗೆ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಹಿಂದಿನ ಕೆಲಸಗಳು ಎಲ್ಲ ಒಂದು ಕಡೆ ಅದನ್ನು ಬದಲಾವಣೆ ಬಯಸುತ್ತೆ. ಯಾಕೆಂದ್ರೆ ಅಲ್ಲಿನ ಮುಖಂಡರುಗಳೆಲ್ಲ ಈ ಸರಿ ನಾವು ಸಾಕಷ್ಟು ಜನ ಭೇಟಿ ಆದ್ವಿ, ಇಲ್ಲ ಈ ಸರಿ ನಾವು ಯಾಕೆ ಕಾಂಗ್ರೆಸ್ಗೆ ಯಾಕೆ ಕೊಡಬೇಕು ಅನ್ನೋ ತೀರ್ಮಾನಗಳು ಅವ್ರು ಮಾಡಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ 60-65 ವರ್ಷಗಳನ್ನ ನಮ್ಮನ್ನು ವೋಟ್ ಆಗಿ ಉಪಯೋಗಿಸ್ಕೊಂಡ್ರು ಬಿಟ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಾನು ಪ್ರಚಾರ ಸಮಯದಲ್ಲಿ ಹೋಗಿದ್ದೇನೆ. ಸಮುದಾಯದ ಹೆಣ್ಣುಮಕ್ಕಳಿಗೆಲ್ಲ ಒಂದ್ ಕಡೆ ತ್ರಿವಳಿ ತಲಾಖ್ ಒಂದು ದೊಡ್ಡ ಮಾರಕವಾಗಿ ಕಾಣ್ತಾ ಇತ್ತು. ಅದನ್ನೇನೋ ಬದಲಾವಣೆ ಮಾಡಿದ್ರೆ ಮೋದಿ ಅವರ ನೇತೃತ್ವದ NDA ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಅಲ್ಲಿನ ಹೆಣ್ಣುಮಕ್ಕಳುಗಳು ತ್ರಿವಳಿ ತಲಾಖಿಂದ ನಮ್ಗೆ ಅನುಕೂಲ ಆಗಿದೆ. ಶಾಸಕರಾಗಿದ್ರು ಮಹಿಳೆಯರಿಗೂ ಎಲ್ಲ ಒಂದ್ ಕಡೆ ಮುಂಚೂಣಿ ಬರಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ಕಾಂಗ್ರೆಸ್ ಅವ್ರು ಏನ್ ಹೇಳೋದು ಗೊತ್ತಾ, ನೀವು ಬಿಜೆಪಿ ಅವ್ರು ಬರೀ ಹಿಂದುತ್ವ, ಹಿಜಾಬು ಈ ತರ ಹೋಗ್ತೀರಾ, ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಯಾಕೆ ಮಾಡಲ್ಲ ಅನ್ನೋದು ಅವ್ರ ಪ್ರಶ್ನೆ. ಸರ್, ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ನವರು ಇಷ್ಟಿನ 65 ವರ್ಷಗಳಿಂದ ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ನಿಮ್ಮ ಚಿತ್ರಣ ನಿಮ್ಮ ಕೈಲೇ ಇದೆ. ಈಗ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಸಂದರ್ಭದಲ್ಲಿ ಯಾವ ಊರಿಗೆ ಇಂತ ಅನುದಾನ ಹೋಗಿಲ್ಲ ಅನ್ನೋದನ್ನ ಯಾವ್ದೊಂದು ಒಂದು ಉದಾಹರಣೆ ಇದ್ರೆ ಕೊಡ್ಲಿ. ಆದ್ರೆ ಇವತ್ತು 15-16 ತಿಂಗಳಿಂದ ಏನು ಸರ್ಕಾರ ಬಂತಲ್ಲ ಕಾಂಗ್ರೆಸ್ದು, ಯಾವ ಊರಿಗೆ ಎಷ್ಟು ಅನುದಾನ ಕೊಟ್ಟಿದ್ದೀನಿ ಅಂತ ಒಂದು ಪಟ್ಟಿ ಕೊಡ್ಲಿ ಸರ್. ನಾಳೆ ಅಲ್ಲ, ಚನ್ನಪಟ್ಟಣದಲ್ಲಿ ಮೂಲ ಸೌಕರ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸರ್, ಮೂಲ ಸೌಕರ್ಯ ಇಲ್ದಲೆ ಇವತ್ತು ಅಲ್ಲ, ಒಂದ್ ನಿಮಿಷ, ಎಲ್ಲಿ ಸರ್ ಮೂಲ ಸೌಕರ್ಯ ಯಾವ ಏರಿಯಾದಲ್ಲಿ ಇಲ್ಲ? ಸುಮಾರು ಯಾವ ಏರಿಯಾದಲ್ಲಿ ಇಲ್ಲ ಸರ್? 25 ವಾರ್ಡ್, 26ನೇ ವಾರ್ಡ್, 32ನೇ ವಾರ್ಡ್, ನನ್ನ ವಾರ್ಡ್ ಹೆಸರುಗಳನ್ನು ಹೇಳಬಲ್ಲೆ. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಒಂದು ಪರಿಸ್ಥಿತಿ ನೋಡಿ ಬನ್ನಿ ಅಲ್ವಾ ಸರ್? ಈಗ ನಾವು ತೆಗೆದುಕೊಂಡು ಹೋಗುವಂತ ಏನು ಒಂದು 500 ಕೋಟಿ ರೂಪಾಯಿಗಳ ಏನ್ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಿದ್ದಾರೆ. 500 ಕೋಟಿ ಕೆಲಸ ಆಗಿದೆಯಾ ಸರ್? ಕೆಲಸಗಳು ನಡೀತಾ ಇರೋದು ಬೇರೆ ಯಾವ ಕೆಲಸಗಳು ನಡೀತಾ ಇಲ್ಲ. ಕಳೆದ 15 ತಿಂಗಳಿಂದ ಏನ್ ಕೆಲಸ ನಡೀತಾ ಇದೆ ಅದು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ.